ಯವ್ವ, ಇದೇನ್ ಮಗಳೇ ಈಚೆ ಕಡೆ ನೋಡಿದ್ರೆ ಇಡೀ ಬೆಂಗಳೂರು ಸಿಟಿ ಎಲ್ಲ ಕಾಣಿಸ್ತದಲ್ಲ ಮೀ. ಇದೇನಮ್ಮಿ ಇದು 5 ಸ್ಟಾರ್ ಹೋಟ್ಲು ಕಂಡಂಗೆ ಕಾಣಿಸ್ತದಲ್ಲ. ಅಲ್ಲ ಫಿಲಮಾಗ ನೋಡ್ತಿದ್ವಲ್ಲ ಹಂಗೆ ಕಾಣಿಸ್ತದೆ. ಅಲ್ಲಿ ನೋಡು ಅಲ್ಲಿ ನೋಡು ನೋಡು, ಈಚೆ ಕಡೆ ನೋಡು ಹೆಂಗೆ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು. ಯವ್ವ ಮಗಳೇ, ಏನು ಮಗಳೇ ಇಂಥ ದೊಡ್ಡ ಜೀವನ ಇವ್ರದ್ದೆಲ್ಲನೂ. ಆ ನೋಡು ನಾವು ಎಂತ ಬಾಳ್ತಿದೀವಿ. ಇವ್ರದ್ದೆಲ್ಲ ನೋಡು. ಅಲ್ಲಿ ನೋಡಮ್ಮಿ ಹೆಂಗೆ ಕಾಣಿಸ್ತೈತೆ ಸಿಟಿ ಎಲ್ಲನೂ ಕಾಣಿಸ್ತದೆ. ಬ್ಯಾಡಂದ್ರೆ ಮುಚ್ಕೋಬೋದು, ಬೇಕು ಅಂದರೆ ತೆಕ್ಕೋಬೋದು, ಅಂತ ಸಂದ ಕಾಣಿಸ್ತೈತೆ. ನನಗಂತೂ ಕಳೆದು ಹೋಗ್ಬಿಟ್ಟೆ. ಊರಿಗೆ ಹೋಗೋ ಮನಸ್ಸೇನೇ ಇಲ್ಲ ನಂಗಂತೂ. ನೋಡು ಇಲ್ಲೇ ಇದು ಬಿಡಬೇಕು ಅಂತ ಅನ್ನಿಸ್ತೈತೆ. ನಮ್ಮ ಹಳ್ಳಿನಾಗೆ ಇನ್ನು ನಮ್ಮ ಜಮೀನೆಲ್ಲ ಮಾರಿದ್ರು ಈ ಮನೆ ಕಟ್ಟಕ್ಕಾಯ್ತದ ಇಲ್ವಾ ಬಿಡು. ಈ ಜಮೀನು ಎಷ್ಟು ಮಾರಿದ್ರು ಅಷ್ಟು ವೇಸ್ಟ್ ನೇನಿಯ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ನಂಗಂತೂ. ಎಂಥ ಸಂದಕೈತಲ್ಲಪ್ಪ. ಹಾಂ ಹೋಗತ್ತಾಗೆ. ನಮ್ಮ ಜೀವನ ನೋಡಿ ಹೆಂಗೈತೆ ಅನ್ನಿಸ್ತೈತೆ. ಹ್ಞೂ ಕಣಮ್ಮ, ದುಡ್ಡು ಐತೆ ಅದೃಷ್ಟವಂತರು. ಎಲ್ಲರಿಗೂ ಇಂಥ ಅದೃಷ್ಟ ಬರ್ಬೇಕಲ್ಲಮ್ಮ. ಎಲ್ರಿಗೂ ಹಿಂಗೆ ಇದ್ದಿದ್ರು ಅದೃಷ್ಟ ಹೆಂಗೆಂಗೋ ಇದು ಬಿಡೋರು. ಏನೋ ಇವ್ರಿಗೆ ಅದೃಷ್ಟ ಐತೆ ಹೆಂಗೋ ಬಿಡು. ನಮ್ಗೆ ಅದೃಷ್ಟ ಇಲ್ಲ ಅಂದ್ಕೋಬೇಕು, ಸುಮ್ಮನೆ ಆಯ್ತಿರ್ಬೇಕು ಅಷ್ಟೇ ಏನಿಯ. ಅದೃಷ್ಟ ಇರೋರ್ಗೆ ಅಷ್ಟೇ ಏನಿಯ ಹಿಂಗೆಲ್ಲನೂ ಸಿಗಕ್ಕೆ ಸಾಧ್ಯ. ಬುಟ್ಟಾಕ್ ಇನ್ನೇನು ಮಾಡೋಕ್ಕಾಯ್ತದೆ. ಆದ್ರೂ ಒಂದು ಕಡೆ ಬೇಜಾರೇನು ಆಗಕ್ಕಿಲ್ಲ ಕಣಮ್ಮ. ಅದೇನು ಬಿಸ್ನೆಸ್ ಮಾಡ್ತಾರೋ ಕೇಳಿ ನಾವು ಹಿಂಗೇನೇ ಸಂಪಾದನೆ ಮಾಡಬೇಕು ಅಂತ ಅನ್ನಿಸ್ತೈತೆ. ಮಗಳೇ ನಿನ್ನ ಅಷ್ಟೊಂದು ಅತ್ತಿಗೆ ಅನ್ಕೊಂಡು ಓಡಾಡ್ತಿತ್ತಾನೆ. ಇವನ ಒಸಿ ಕೇಳಿ ಇವನ ಒಸಿ ಮಾಡ್ಬೇಕು ತಾನೆ ನೀನುವೆ. ಅಯ್ಯೋ ನಮಗೂ ಬಡತನ, ಏನೋ ಒಂಚೂರು ಮಾಡಿಕೊಡಿ ಅಂತ ಕೇಳಿದ್ರೆ ಮಾಡ್ಕೊಡಕ್ಕಿಲ್ವಾ? ನಾವು ಇಲ್ಲ ಇರ್ತೀವಿ, ಏನಾರ ಒಂದು ಕೆಲಸ ಹೇಳಿ ಅಂತ ಹೇಳು. ಇಲ್ಲ ಅಂತಂದರೆ ನಿಮ್ಮ ಯಜಮಾನಂಗೆ ಹೇಳಿ ಕೇಳೋಕ್ಕೆ. ಕ್ಲೋಸ್ ಫ್ರೆಂಡ್ ತಾನೆ ನಿಮ್ಮ ಯಜಮಾನ, ಕ್ಲೋಸ್ ಫ್ರೆಂಡು. ಏನೋ ಹೇಳಿದ್ರೆ ಏನೋ ಹ್ಞೂ ಅಂತಂದ್ರು ಅಂತಾನೆ. ಏ ನಮ್ಮ ಯಜಮಾನ್ರು ಇದು ಯಾರು ಕಂಡ್ರು 50 ರೂಪಾಯಿ ಕೊಟ್ಟರು ಒಪ್ಪಕ್ಕಿಲ್ಲ, ಬ್ಯಾಡ ಅಂತ ವಾಪಸ್ ಕೊಡ್ತಾನೆ ಅಂತ ಗಂಡ ನನ್ನ ಗಂಡ. ನಿನಗೆ ಗೊತ್ತಿಲ್ವೇ ನನ್ನ ಗಂಡ ನೀ ಸೇನು ಅಂತ ಹೇಳ್ಬಿಟ್ಟು. ಸುಮ್ಕಿರು, ಸುಮ್ಮನೆ ಗಂಡನೂ ಬೇಡ ಇವನೂ ಬೇಡ ನನಗೆ. ಸುಮ್ಮನೆ ಬೇಡ, ಕೇಳಲ್ಲ ನಾನು. ಕೇಳ್ಬೇಕಮ್ಮಿ ಕೇಳಬೇಕು, ಇಲ್ಲ ಅಂದರೆ ಹಿಂಗೆ ಇರ ನಂಗೇನಂತೆ ಬುಟ್ಟಾಕ. ನೋಡ್ದ ಮನೆಯ ನೋಡಿ ಕಳೆದೋಗು. ಅದೇನೋ ಅಂತಾರಲ್ಲ, ಅಣ್ಣ ನೋಡಿದ್ರೆ ಎಣ್ಣನೂ ಬಾಯ್ ಬಿಡ್ತದೆ ಅಂತ. ನೋಡಿ ಹಂಗೆ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೀಗ ನೀನು. ಏನು ಏನ್ ಮಾತಾಡ್ತಿದ್ದಂಗೆ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ? ಯಾಕೆ ಏನಾಯ್ತು? ಏನಿಲ್ಲ, ಈ ಮನೆ ನೋಡ್ಬಿಟ್ಟು ಆಶ್ಚರ್ಯ ಆಗ್ತೈತೆ ಅಷ್ಟೇನಿಯ. ಇಂಥದ್ದು ಒಂದು ಮನೆ ಇರ್ತದ ಅಂತ ಅನ್ನಿಸ್ತೈತೆ. ಸೂಪರ್ ಆಗೈತೆ ಮನೆ ಮಾತ್ರ. ಆ ಅಣ್ಣ ಎಷ್ಟು ಅದೃಷ್ಟ ಮಾಡೈತಲ್ವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ ನಾನು ನಮ್ಮಮ್ಮ ಇಬ್ರು. ರೀ ಈಗ ಒಂದು ಮಾತು ಕೇಳ ಕೇಳು. ರೀ, ನಿಂಗೆ ಹೆಂಗಿದ್ರು ಕ್ಲೋಸ್ ಫ್ರೆಂಡ್ ಅಲ್ವೇನ್ರಿ? ಎಷ್ಟು ಕ್ಲೋಸ್ ಫ್ರೆಂಡ್ ನಿಮಗೆ. ಹೆಂಗನ ಮಾಡಿ ನಮಗೂ ಒಂದು ಚಿಕ್ಕದಾಗಿ ಏನೋ ಬಿಸ್ನೆಸ್ ಮಾಡ್ಕೊಡು ಅಂತ ಹೇಳ್ಬಿಟ್ಟು ಕೇಳಿ. ನಾವು ಬಿಸ್ನೆಸ್ ಮಾಡ್ಕೊಂಡು ನಾವು ಹಿಂಗೆ ಸಂದಕ್ಕೆ ಏನಿಯ ಬೆಳೆದು ಬಿಡೋಣ. ನೀನು ಗೊತ್ತಿಲ್ವಾ ನಾನು ಯಾರ ಹತ್ರ 10 ರೂಪಾಯಿ ಇಸ್ಕೊಳ್ಳಲ್ಲ, ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ನೀನು ಗೊತ್ತಿಲ್ವಾ? ಕಂಡರ್ದಕ್ಕೆಲ್ಲ ಆಸೆ ಪಡ ಅಂತೂ ನಾನಲ್ಲ, ಸರಿನಾ? ಕಂಡರ್ದು ಅವ್ರದ್ದು ಇವ್ರದ್ದು ಎಲ್ಲನೂ ನನಗೆ ಬೇಕಾಗೂ ಇಲ್ಲ. ನಾನೇನಾಯಿತು ನನ್ನ ಜೀವನ ಏನಾಯಿತು ಅಷ್ಟೇ ನನಗಂತೂ ಬೇಕಿರೋದು. ನೋಡು, ಈಗ ಸುಮ್ಮನೆ ಇದು ಬಿಡು. ನೀನು ಸುಮ್ಮನೆ ಅದು ಇದು ಅಂತ ಇದು ಮಾಡೋಕೆ ಬರಬೇಡ ನೀನು. ಈಗ ಬಿಟ್ಬಿಡು ಎಲ್ಲನೂ. ಹಂಗಲ್ಲ ಅಳಿ ಅಂದ್ರೆ ಉದ್ಧಾರ ಆಗ ಮಾರ್ಗ ಅಷ್ಟೇ ನಿನಿಯ. ಅಯ್ಯೋ, ನೀವು ಉದ್ಧಾರ ಆಗಬೇಕು ಅಂತಂದ್ರೆ ಏನಾದರೂ ಮಾಡಲೇಬೇಕು, ಸರಿನೇ? ಮಾಡಲಿಲ್ಲ ಅಂತಂದ್ರೆ ಆಯ್ತದೆ. ಹಿಂಗೆ ಇರ್ಬೇಕಾಯ್ತದೆ ತಿರ್ಬೋಕಿಗಳು ಥರ ನೀವೂನುವೆ. ಅತ್ತೆ ಈಗ ಅದೆಲ್ಲ ಯಾಕೆ? ನಾವು ಹಳ್ಳಿನಾಗ ಚೆನ್ನಾಗಿದ್ದೀವಿ ತಾನೆ, ಚೆನ್ನಾಗೇ ಇರೋಣ ಬಿಡಿ. ಅಮ್ಮ ನಾನು ಹೇಳಿಲ್ವಾ ಅವ್ರಿಗಿದೆಲ್ಲ ಇಷ್ಟ ಆಗಲ್ಲ ಅಂತೇಳಿ? ಅಯ್ಯೋ ಬೇಡ ಬಿಡಿ, ಇದೆಲ್ಲ ಏನು ಬೇಡ. ನಾವು ಹಳ್ಳಿನಾಗೆ ಚೆನ್ನಾಗೇನೇ ಇದೀವಲ್ಲ ಹಂಗೆ ಇರೋಣ. ಅಷ್ಟೇ. ನೋಡಿ, ಎಲ್ಲರಿಗೂ ಊಟಕ್ಕೆಲ್ಲ ರೆಡಿ ಆಗೈತಂತೆ. ಇನ್ನು ರೆಸ್ಟ್ ಮಾಡಿದೆಲ್ಲ ಆದರೆ ನೀವು ಬನ್ನಿ ಕೆಳಗಡೆ ಬಂದು ನಿಮ್ಗೆ ಏನೇನು ಕೇಳಿದ್ರಲ್ಲ ಫುಲ್ ಅಡುಗೆ ಎಲ್ಲ ರೆಡಿ ಆಗೈತಂತೆ, ಸರಿನಾ? ಬಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಆರಾಮಾಗಿರಿ. ನೀವು ಯಾವುದ್ರ ಬಗ್ಗೆನೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ. ನಾಳೆ ಹೊಸ ಮನೆ ಹತ್ರ ಹೋಗಬೇಕು. ಹೊಸ ಮನೆ ಹತ್ರ ಹೋಗೋಣ. ಪೂಜೆ ಎಲ್ಲ ನಾಳೆ ಹೊಸ ಮನೆ ಹತ್ರನೇ ಎಲ್ಲ ನಡೀತೈತೆ. ಅಲ್ಲಿಗೆ ಹೋದ್ಮೇಲೆ ಆಮೇಲೆ ಗೊತ್ತಾಗ್ತದೆ, ನೀವು ಇನ್ನೂ ಖುಷಿ ಪಡ್ತೀರಾ ಮನೆ ನೋಡಿ. ಹೌದಾ? ಅದು ಇದಕ್ಕಿನ್ನೂ ಸಖತ್ತಾಗೈತಾ? ಅಂದರೆ ಅದು ಫುಲ್ಲು ನಾಳೆ ನೋಡಿದ್ರೆ ಗೊತ್ತಾಗ್ತದೆ ಬಿಡು. ನಿನ್ನ ಇಷ್ಟಪಟ್ಟಂಗೆ ಇರ್ತೈತೆ ಆ ಮನೆ. ಆ ನಾವ್ ಇಷ್ಟಪಟ್ಟಂಗೆ ಇದ್ರುನುವೆ ಅದೇ ನಮ್ದಲ್ವಲ್ಲ ಅಳಿ ಅಂದ್ರೆ. ನಮ್ಮದಾಗಿದ್ರೆ ಏನೋ ಅನ್ಬೋದಿತ್ತು. ನಮ್ದಲ್ವಲ್ಲ ಬುಡಿ. ನಮ್ದಲ್ದಿದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು ಸುಮ್ಕೆನೆನಿಯ. ಸರಿ, ನೀವು ಸ್ವಲ್ಪ ರೆಸ್ಟ್ ಮಾಡಿ, ಸರಿನಾ? ರೆಸ್ಟ್ ಮಾಡಿ ಬನ್ನಿ ಕೆಳಗಡೆ, ಊಟ ಎಲ್ಲ ಮಾಡಿರುವಂತೆ ರೆಡಿಯಾಗಿದೆ. ಸರಿ ಸರಿ. ನೋಡು, ಇವನಂತೂ ಏನು ಕೇಳಲ್ಲ ಮಾಡಲ್ಲ. ನೀನು ಅವನಿಗೆ ತಕ್ಕಂಗೆ ಸರಿಯಾಗಿದ್ಯಾ ಬಿಡು. ಈ ಮನೆಯ ನೋಡಿ 4 ಫೋಟೋ ತೆಕ್ಕೊಂಡು ಹೋಗ್ಬೇಕಷ್ಟೇ. ನಾವುನ್ವೆ ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಏನು ಮಾಡೋಕ್ಕಾಗಿಲ್ಲ ಮಗಳೇ. ನೋಡ್ದ, ಮರಕ್ಕಿನ್ನ ಮರ ದೊಡ್ಡದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ಅಮ್ಮ ಜೀವನದಾಗ ಒಳ್ಳೆತನ ಒಂದು ಇದ್ಬಿಟ್ರೆ ಸಾಕಮ್ಮ, ಒಳ್ಳೆತನ ಇದ್ರೆ ಲಕ್ಸುರಿಯಾಗಿರ್ಬೋದು ಕಣಮ್ಮ ಅಂತ ಹೇಳ್ತಾ ಇದ್ದೆ. ಈಗ ನೋಡ್ದ ಇಂಥ ಲಕ್ಸುರಿ ಸಿಗಕ್ಕೆ ಸಾಧ್ಯವೇ? ನೀನೇ ಯೋಚನೆ ಮಾಡು. ಅದು ಇಂಥ ಲಕ್ಸುರಿ ಸಾಧ್ಯನೇ ಇಲ್ಲ ಬಿಡು. ಒಳ್ಳೆತನಕ್ಕೆ ದೊಡ್ಡ ಮನೆ ಕಟ್ಟಕ್ಕಾಗಿಲ್ಲ. ಉಣ್ಕೊಂಡು ತಿನ್ಕೊಂಡಿರ ಕೂಲಿ ಮಾಡ್ಬೇಕಾಯ್ತದೆ ಅಷ್ಟೇನೆ. ಬುಟ್ಟಾಕು ಯಾಕೆ ಸುಮ್ಕೆನೆ. ಏನೋ ನೀನು ಹಣೆ ಬರಹ ಏನಾಯ್ತು ಅದೇನೇ ಆಗೋದು. ನೋಡಿ ಹೋಗೋಣ. ನೀವು ಊಟಕ್ಕೆ ಬರಲ್ವಾ? ಹಣ ಬರೋಣ ಅಂತಾನೆ ನೀ ಅನ್ಕೊಂಡ್ವಿ. ಈ ಕೆಳಗಡೆ ಬರಬೇಕು. ಬನ್ನಿ ಊಟಕ್ಕೆ, ಎಲ್ರು ವೆಯ್ಟ್ ಮಾಡ್ತಾವ್ರೆ.
ಹಣ ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇಷ್ಟು ದೊಡ್ಡ ಮನೆ ಕಟ್ಟಿದ್ರಲ್ಲ, ನಿಮ್ಮ ಅಪ್ಪ ಅಮ್ಮ ಎಲ್ರೂ ಅದೇನು ಬಿಸ್ನೆಸ್ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಏನು ಬಿಸ್ನೆಸ್ ಮಾಡ್ತಾವ್ರೆ? ಇಷ್ಟೊಂದೆಲ್ಲ ಹೆಂಗೆ ಸಂಪಾದನೆ ಮಾಡ್ಕೊಳಕ್ಕೆ ಸಾಧ್ಯ? ನೀವಂತೂ ಇಷ್ಟೊಂದೆಲ್ಲ ಸಂಪಾದನೆ ಹೆಂಗೆ ಮಾಡಿದ್ರಿ? ಆ, ಈಗೆಲ್ಲ ಯಾಕೆ ಬಿಡಮ್ಮ, ಅವೆಲ್ಲ ಒಂಥರ ಪರ್ಸ್ನಲ್, ಅವೆಲ್ಲ ಸದ್ಯ ಕೇಳೋಕ್ಕಾಗಲ್ಲ. ಅವೆಲ್ಲ ಶೇರ್ ಮಾರ್ಕೆಟು ಅವು ಇವು ಅಂತ ತುಂಬಾನೇ ಇರ್ತವೆ. ಆಮೇಲೆ ಸ್ಟೀಲ್ ಬಿಸ್ನೆಸ್ಸು ಎಲ್ಲನೂ ಮಾಡಿದ್ದೀವಿ. ಹೀಗೆ ಯಾಕೆ ಬಿಡು. ಅಣ್ಣ, ನೀವು ಇಷ್ಟು ಚೆನ್ನಾಗಿ ಬೆಳೆದಿದ್ದೀರಾ. ನಮ್ಮ ಯಜಮಾನ್ರು ನಿಮ್ಮ ಜೊತೆನೇ ಇದ್ರಲ್ಲ, ಅದಕ್ಕೆ ಒಂಚೂರು ನೀವು ಸ್ವಲ್ಪ ನಮ್ಮ ಯಜಮಾನ್ರಿಗೆ ಹೇಳಿ ಒಂಚೂರು ಮುಂದುವರಿಯಕ್ಕೆ ಹೇಳಿದ್ರೆ. ಅಲ್ಲ, ನಾನೇನು ಒಳ್ಳಿನಾಗಿರೋದು ಕಷ್ಟ ಅಂತ ಹೇಳ್ತಿಲ್ಲಣ್ಣ, ಆದರೆ ಈ ಮನೆ ನೋಡ್ಬಿಟ್ಟು ನನಗಂತೂ ಆಶ್ಚರ್ಯ ಆಯ್ತಲ್ಲ, ಅದಕ್ಕೆ ಹಂಗೆ ಅನ್ನಿಸ್ತು ಅಷ್ಟೇನೆ. ನನ್ನ ಗಂಡನೂ ಇದ್ರಾಗ ಅರ್ಧ ಮನೆ ಕಟ್ಟಿದ್ರು ಭಾಳ ಖುಷಿನಿಯ. ನಮ್ಮ ಒಳ್ಳಿನಾಗೆಲ್ಲ ಉರ್ಕೊಂಡು ಸತ್ತೋಗ್ಬಿಡ್ತಾರೆ. ಕಣಪ್ಪ, ಹಳ್ಳಿ ಅಂದ್ರು ಹೇಳ್ಬಿಟ್ರೆ ಅಷ್ಟೇನಿಯ ಸಾಕು. ನೋಡಿ, ಭಾಳ ಖುಷಿ ಆಯ್ತದೆ ನಂಗಂತೂ. ನಿಮ್ಮ ಎಲ್ಲ ನೋಡ್ತಿದ್ರೇನಿಯ ಏನೋ ಒಂಥರ ಖುಷಿ, ಏನೋ ಒಂಥರ ಆನಂದ. ಇಷ್ಟು ಚೆನ್ನಾಗಿ ಬೆಳೆದಿದ್ದೀರಲ್ಲ ಅಂತ. ನಮ್ಮ ಹಳ್ಳಿ ಅಂದ್ರು ಬೆಳೆದ್ರೆ ಇನ್ನೂ ಖುಷಿನೇನಿಯ. ನೋಡಿ, ಅವ್ರು ಹಂಗೆಲ್ಲಾನು ಒಪ್ಪಲ್ಲ, ಅವರೆಲ್ಲಾನು. ನೋಡಿ, ಈಗ ಸದ್ಯಕ್ಕೆ ಅವರೆಲ್ಲನೂ ಒಪ್ಪಲ್ಲ. ನೀವು ಬಿಡಿ, ನೋಡೋಣ ಮುಂದಕ್ಕೆ. ಊಟಕ್ಕೆ ಬನ್ನಿ. ಅಮ್ಮ ಬಾ, ಹೊಟ್ಟೆ ತುಂಬ ತಿನ್ಕೊಳ್ಳೋಣ ಬರೋಣ. ಬಂದಿದ್ದು ಕಷ್ಟ ಆದ್ರೂ ಸಿಗ್ತೈತೆ, ಹೊಟ್ಟೆ ತುಂಬ ತಿನ್ಬೇಕು ನಾವು. ನಿನಗೆ ಊಟದ ಚಿಂತೆ, ಇಷ್ಟೊಂದು ಕೋಟಿ ಹೆಂಗೆ ಸಂಪಾದನೆ ಮಾಡಿದ್ರು ಅನ್ನೋ ಚಿಂತೆ ನನಗೆ. ನಾವು ನೀನು ಹೋಗಿ 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 ಇವನು ಕಟ್ಕೊಂಡೆ. ಇಲ್ದಿದ್ರೆ ನಾನು ಹೆಂಗೋನು ಎಂಥ ಒಳ್ಳೆ ಹುಡುಗನ ಹುಡುಕ್ತಾ ಇದ್ನೋ ಏನೋ ನಾನು. ಎಲ್ಲ ಹಾಳಾಗಿ ಹೋಗ್ಬಿಡ್ತು. ಅದೇನಿಯ ಬೇಜಾರು. ಅಮ್ಮ, ಹುಡುಗ ಒಳ್ಳೆ ಅನ್ಕಣಮ್ಮ. ಹುಡುಗ ಒಳ್ಳೆನಾದ್ರೆ ಬಾಯಿಗೆ ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ನೆಕ್ಕು ಒಳ್ಳೆತನವ. ಇಂಥ ಜೀವನ ಯಾರೋ ಸಿಗ್ತದೆ ನೋಡು. 50 ಥರ ಅಡುಗೆ ಹೇಳಿದ್ರು ಪಟ 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 ಅಂತ ಮಾಡಾಕ್ತಾರೆ. 50 ಥರ ತಿಂಡಿ ಹೇಳಿದ್ರು ನಿನ್ನ ಥರ ಒಂದೇ ಒಂದು ಹೊತ್ತು ಊಟಕ್ಕೆ ಕೂಲಿನಲ್ಲಿ ಮಾಡ್ಕೊಂಡು ಹೋಗ್ತೀನ ಅಂತ ಜನ ಅಲ್ಲ. ಏ, ಎಲ್ಲದಕ್ಕೂ ಟೈಮ್ ಬರ್ತದೆ ನಡಿಯಮ್ಮ. ಯಾಕೆ ಹಿಂಗೆ ಅಡಿಗೆ? ಎಲ್ಲದಕ್ಕೂ ಟೈಮ್ ಬರ್ತದೆ. ಟೈಮ್ ಬಂದಾಗ ನಾವು ಸಂದಕ್ಕೆ ಆಯ್ತೀವಿ. ನೋಡಿ, ಇವಾಗ ಸದ್ಯಕ್ಕೆ ಹೋಗೋಣ. ಊಟಕ್ಕೆ ಕರಿತಾನೆ ಅವ್ರು ಅವಾಗಿಂದ ಬಂದು ಕರಿತಾವ್ರೆ. ಸುಮ್ಮನೆ ಯಾಕೆ ನೋಡಿ, ಹೋಗೋಣ ಬೈಕತ್ತಾರೆ. ಬಾ, ನಂಗೂ ಹೊಟ್ಟೆ ಹಸ್ಕೊಂಡು ಹೋಯ್ತಾಯ್ತು. ನನಗಂತೂ ಹೊಟ್ಟೆ ಫುಲ್ಲು ಹಸಿತಾಯ್ತೆ. ಬಾ, ಹೋಗಿ ತಿನ್ನಣ. ನೋಡು, ನಾಳೆ ಪೂಜೆ ಅಂತ ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಹೆಂಡತಿಗೆ ಫುಲ್ ಎಲ್ಲನೂ ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಂಗೋ ನಮ್ಮ ಅತ್ತೆನೂ ಬಂದೈತೆ, ನಮ್ಮ ಅತ್ತೆನೂ ಫುಲ್ ಖುಷಿ ಆಗ್ಬಿಡ್ತೈತೆ ಅಂತ ಅನ್ನಿಸ್ತೈತೆ. ಈಗ ನಾನು ಅಳಿಯ ಇಷ್ಟೊಂದು ಇದೆಲ್ಲ ಹಿಂಗಾಗ್ಬಿಟ್ಟವನಿ ಅಂತ ಹೇಳ್ಬಿಟ್ಟು ನನಗನ್ನಿಸ್ದಂಗೆ ನಾಳೆ ಬೆಸ್ಟ್ ಟೈಮ್ ನೋಡು. ಬೆಸ್ಟ್ ಟೈಮಾಗಿ ಕಾರೇ ಕರ್ಕೊಂಡೋಗ್ಬಿಟ್ಟು ಈ ಆಸ್ತಿ ಪಾಸ್ತಿ ಪ್ರಾಪರ್ಟಿ ಎಲ್ಲ ನಂದು ಅಂತ ಹೇಳ್ಬಿಡ್ತೀನಿ. ಸರಿನಾ? ಇಷ್ಟು ದಿನ ನಾನು ಹೆಂಡ್ತಿನ ಪರೀಕ್ಷೆ ಮಾಡಿ ಸಾಕು. ಇನ್ಮೇಲೆ ಪರೀಕ್ಷೆ ಮಾಡೋ ಅವಶ್ಯಕತೆನೇ ಇಲ್ಲ ನನಗೆ. ಬಾಸ್, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬಿಡಿ ಬಾಸ್. ನನ್ಗನ್ನಿಸ್ದಂಗೆ ಬಾಸ್, ಅದು ನನ್ಗನ್ನಿಸ್ದಂಗೆ ಇವ್ರಿಗೇನಾದ್ರೂ ಮೊದಲೇ ಗೊತ್ತಿತ್ತಾ ಅಂತ ನೀವು ಸಾವುಕಾರರು ಅಂತ. ಯಾಕಂದ್ರೆ ಆ ಬಂಗಾರಮ್ಮ ಏನಂದ್ಲು ಗೊತ್ತಾ, ನನ್ನ ಮಗಳು ಅದೃಷ್ಟ ಮಾಡವಳೆ ಅಂತ ಹೇಳ್ಬಿಟ್ಟು ಹೋದ್ರು. ಅಷ್ಟೇ ಅಲ್ಲ, ಈಗ ನಾನು ಅವ್ರನ್ನ ಊಟಕ್ಕೆ ಕರಿಯೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ನಲ್ಲ ಬಾಸ್, ಊಟಕ್ಕೆ ಬನ್ನಿ ಅಂತ ಕರಿಯಕ್ಕೆ ಹೋಗಿದ್ದಕ್ಕೆ ಹೆಂಗೋ ಮಾಡಿಬಿಟ್ಟು ನನ್ನೊಳಿಯಂಗೂನು ಅಂದರೆ ನಮ್ಮ ಇವನ್ಗೂ ನಿನ್ನ ಥರದೇ ಒಂದು ಬಿಸ್ನೆಸ್ ಮಾಡಿಕೊಟ್ಬಿಡಪ್ಪ ಅಂತ ಇಬ್ಬರು ಕೇಳಿದ್ರು ಬಾಸ್. ಅಲ್ಲ, ನಾನೇನು ಡೌಟ್ ಪಡ್ತಿಲ್ಲ ಬಾಸ್, ನನ್ನ ಕೆಲಸನೇ ಅದು ಅಲ್ವಾ ಬಾಸ್. ನಿಮ್ಗೆ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಕೆಲಸ. ಅಷ್ಟು ಬಿಟ್ಟರೆ ನಾನು ಬೇರೆ ಏನೋ ನಾನು ಯಾರ ಬಗ್ಗೆನೋ ಅನುಮಾನ ಪಡೋದು ಅದು ಇದು ಎಲ್ಲ ಮಾಡಲ್ಲ ಬಾಸ್. ನಾನು ನಿಮಗೂ ಗೊತ್ತಲ್ವ ಬಾಸ್. ಅದಕ್ಕೇನೆ ನೀವು ಏನು ಹೇಳ್ತೀರೋ ಏನು ಮಾಡ್ತೀರೋ ಅಂತ. ಛೇ ಛೇ ಛೇ, ಆ ಥರ ನನಗೇನು ಅನ್ನಿಸ್ತಿಲ್ವಲ್ಲ. ನಿಮ್ಗೆ ಅನ್ನಿಸ್ತಿಲ್ಲ ಬಾಸ್, ಆದರೆ ನನ್ಗೆ ಅನ್ನಿಸ್ತಾ ಇದೆ ಬಾಸ್. ನನಗೇನೋ ಅನುಮಾನ ಅಂತಲೇ ಅನ್ನಿಸ್ತೈತೆ ಬಾಸ್. ಅಂದರೆ ಎಲ್ಲಾನು ಗೊತ್ತಿತ್ತಾ ಅಂತ ಅನ್ನಿಸ್ತೈತೆ ಒಂದೊಂದ್ಸಲ. ಇಲ್ಲ ಬಂಗಾರಮ್ಮವ್ರಿಗೆ ಗೊತ್ತಿದ್ದು ಗೊತ್ತಿಲ್ದಿರೋ ಥರ ನಾಟಕ ಆಡ್ತಾವ್ರ. ಇದೆಲ್ಲ ಆಸ್ತಿ ಪಾಸ್ತಿ ಎಲ್ಲ ನೋಡಿದ್ಮೇಲೆ ತುಂಬ ಆಶ್ಚರ್ಯ ಹೋಗ್ಬಿಟ್ಟು ಚೇಂಜ್ ಆಗೋಗ್ಬಿಟ್ರ ಏನೋ ಬಾಸ್. ನನಗಂತೂ ಯಾವುದಕ್ಕೂ ಅರ್ಥನೇ ಸಿಗ್ತಾ ಇಲ್ಲ. ಏನೋ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳ್ದೆ. ನೋಡಿ ಬಾಸ್, ಒಂದ್ಸಲ ನೀವೇ ಯೋಚನೆ ಮಾಡಿ. ನಾಳೆ ಹೇಳ್ಬೇಕಾ ಬೇಡವಾ ಅಂತ ಹೇಳಿ. ನೀವು ತುಂಬ ಆಸೆ ಪಟ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೀರಾ. ನಾನು ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಹೇ, ನಾಳೆನೇ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಡಿಸೈಡ್ ಮಾಡಿದ್ಮೇಲೆ ನೀನು ಈ ಥರ ಹೇಳಿದ್ರೆ ಹೆಂಗೆ? ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೀನು ಅನುಮಾನ ಪಡ್ತಾ ಇದೆಯಾ ಅಂತ ಅನ್ನಿಸ್ತಾಯ್ತು ನನಗೆ ಸುಮ್ಮನೆ. ಅಲ್ಲ, ಹೇಳಿದ್ರೆ ಏನು ತಪ್ಪು? ಏನು ಆಗ್ಬೋದು ಹೇಳಿದ್ರೆ? ಬಿಡು, ಖುಷಿ ಪಡ್ತಾರೆ, ಇರ್ತಾರೆ ಮನೆಗೆ, ಅಷ್ಟೇ ತಾನೇ. ಯಾವತ್ತಿದ್ರೂ ಗೊತ್ತಾಗಲೇಬೇಕಲ್ವಾ? ಈಗ ನಾನು ಎಷ್ಟು ದಿನ ಮುಚ್ಚಿಟ್ಕೊಂಡ್ರು ಇರೋ ಸತ್ಯ ಏನು ಇದಾಗಲ್ಲ ತಾನೇ. ನನಗೇನೋ ಹಂಗೆ ಅನ್ನಿಸ್ತೈತೆ, ಹೇಳ್ಬಿಡೋಣ ಅಂತ. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಾ ಬೇಡ ಅಂತ. ಎಷ್ಟು ದಿನ ಅಂತ ಮುಚ್ಚಿಟ್ಕೊಂಡು ಹೆಂಗೆ ಮೇಂಟೈನ್ ಮಾಡಲಿ? ನಿನಗೂ ಗೊತ್ತು, ನನಗೆ ಇಲ್ಲಿ ಮೀಟಿಂಗು ಅದು ಇದು ಎಲ್ಲ ಜಾಸ್ತಿನೇ ಐತೆ ನನಗಂತೂ. ಈಗ ಮತ್ತೆ ಹಳ್ಳಿಗೆ ಹೋಗಿ ಅಲ್ಲೆಲ್ಲ ಇರಬೇಕು ಅಂದರೆ ನನಗೂ ರಿಸ್ಕ್ ಆಗ್ತೈತೆ. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಾ. ಯಾವ ನಿರ್ಧಾರ ತಗೊಳ್ಳಿ ಅಂತಲೇ ಗೊತ್ತಾಗ್ತಿಲ್ಲ. ಮನೆ ತಗೊಂಡ್ರದೇ ನನ್ನ ಹೆಂಡತಿಗೋಸ್ಕರ ಅಂತ ಅಲ್ವಾ? ಏನು ಮಾಡೋದು? ನಾಳೆ ತೋರ್ಸೋದಾ ಬೇಡವಾ ಏನು? ನಮ್ಮ ಅಪ್ಪ ಅಮ್ಮಂಗೆ ಹೆಂಗೆ ಉತ್ತರ ಕೊಡಲಿ ಅನ್ನೋದೇ ಅರ್ಥ ಆಗ್ತಿಲ್ಲ. ಇರೋದನ್ನ ಹೇಳಿದ್ದೀನಿ ಬಾಸ್.
ನನಗೆ ಇನ್ಫಾರ್ಮೇಷನ್ ಆ ಥರ ಅನ್ನಿಸ್ತು ಅಷ್ಟೇ. ನಿಮ್ಮಿಷ್ಟ ಬಸ್. ನೀವು ರಿವೀಲ್ ಮಾಡ್ತೀನಿ ಅಂದರೆ ಆರಾಮಾಗಿ ರಿವೀಲ್ ಮಾಡಿ. ಅದಕ್ಕೆ ಒಳ್ಳೆಯವರು ಬಸ್. ನಾನು ಕಂಡಿಂಗೆ ಅದಕ್ಕೆ ಏನೋ ಕೆಟ್ಟತನ ಕಾಣಿಸ್ತಿಲ್ಲ ಬಸ್ ನನಗಂತೂ. ಅದಕ್ಕೇನೆ ಹೇಳಿದೆ ಅಷ್ಟೇನೆ. ನೀವು ಹೇಳ್ಬೇಕು ಅಂತ ಅಂದ್ಕೊಂಡ್ರೆ ಹೇಳಿ, ಏನು ತೊಂದರೆ ಇಲ್ಲ. ಸರಿ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ತುಂಬ ಟೈಮ್ ನನಗೂ ಆಟ ಆಡ್ಸ್ಕೊಂಡು ಹೇಳ್ಕೊಂಡು ಹೋಗೋಕ್ಕಾಗಲ್ಲ, ಓಕೆನಾ? ನೀನು ಆದರೂ ಒಬ್ಸರ್ವ್ ಸ್ವಲ್ಪ ಮಾಡ್ತಿರು. ಏನು ಮನೇಲೆಲ್ಲ ಸಿ ಸಿ ಕ್ಯಾಮ್ರಾವಲ್ಲ, ಏನು ತೊಂದರೆ ಇಲ್ಲ. ಏನೋ ಒಂದು ಆಗ್ತೈತೆ ಸಿ ಸಿ ಕ್ಯಾಮ್ರಾದಾಗ, ಏನು ಮಾತಾಡೋರು ವಿತ್ ವಾಯ್ಸ್ ಸಮೇತ ರೆಕಾರ್ಡ್ ಇರ್ತಲ್ವಾ, ತೊಂದರೆ ಇಲ್ಲ. ನೋಡು, ಸೊ ಒಂದು ಕಣ್ಣಿಟ್ಟಿರು. ಹಾಗೆ ಆಫೀಸ್ ಹತ್ರ ಬೇರೆ ಹೋಗಬೇಕು, ಆ ಮೀಟಿಂಗ್ಸ್ ಬೇರೆ ಅಟೆಂಡ್ ಮಾಡಬೇಕಲ್ವಾ, ತುಂಬ ಮೀಟಿಂಗ್ಸ್ ಇದ್ದಾವೆ. ಹಾಗೆ ನನ್ನ ಸಿಸ್ಟರ್ ಇನ್ನೂ ಬಂದಿಲ್ಲ, ಬರ್ತೀನಿ ಅಂತ ಹೇಳ್ತಾ ಇದ್ಲು. ನೋಡೋಣ, ಎಲ್ಲರೂ ಬಂದಮೇಲೆ ಕೂತ್ಕೊಂಡೆಲ್ಲ ಮಾತಾಡಿ ಒಂದೇ ಸಲ ಮನೆ ಹತ್ರ ಕರ್ಕೊಂಡೋಗಿ ತೋರಿಸೋಣ. ಓಕೆ ಬಸ್, ಎಲ್ಲ ನಾನು ರೆಡಿ ಮಾಡ್ತೀನಿ ಬಾಸ್. ಸರಿ, ಏನು ಎಡವಟ್ ಮಾಡಬೇಡ. ಅಲ್ಲಿ ಮನೆ ಹತ್ರ ಹೋಗ್ಬಿಟ್ಟು ಏನೇನು ಬೇಕೋ ಎಲ್ಲ ಕೆಲಸನೂ ಪಟ 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 ಅಂತ ಮುಗಿಸ್ಬಿಡು. ಅಲ್ಲಿ ಕೆಲಸಕ್ಕೆಲ್ಲ ಇದ್ರಲ್ಲ, ಕ್ಲೀನಿಂಗ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಸ್ವಲ್ಪ ಡೆಕೋರೇಷನ್ಗೆಲ್ಲ ಇದು ಮಾಡಬೇಕಿತ್ತು. ಡೆಕೋರೇಷನ್ ಅದು ಇದು ಎಲ್ಲನೂ ರೆಡಿ ಮಾಡಿಸಿ, ಚೆನ್ನಾಗಿ ರೆಡಿ ಮಾಡಿಸಿರು. ಹೋಗಿದ ತಕ್ಷಣ ಎಲ್ಲ ಖುಷಿ ಆಗಬೇಕು. ನನ್ನ ಹೆಂಡತಿ ಗ್ರೀನರಿ ಅಂದರೆ ತುಂಬ ಇಷ್ಟ ಅಂತಿದ್ವಲ್ವಾ, ಅದಕ್ಕೆ ಆ ಗ್ರೀನರಿ ನೋಡಿ ಅವಳು ತುಂಬ ಖುಷಿ ಪಡಬೇಕು. ಓಕೆ ಬಾಸ್, ಆಯಿತು ಬಾಸ್. ಏನು ಈಗಲೇ ರಿವೀಲ್ ಮಾಡೋದಾ ಬೇಡವಾ, ಏನು ಮಾಡಲಿ ಅಂತಲೇ ಅರ್ಥ ಆಗ್ತಿಲ್ಲ. ಇನ್ನೂ ಎಷ್ಟು ಅಂತ ಪರೀಕ್ಷೆ ಮಾಡೋಕ್ಕಾಗ್ತೈತೆ? ಕಟ್ಕೊಂಡಿರೋ ಹೆಂಡ್ತಿನ, ಅವಳು ಕೂಲಿನಾಲಿ ಅಂತ ಹೋಗ್ತಾವಳೆ, ಕಷ್ಟಪಡ್ತಾವಳೆ. ಜಸ್ಟ್ ಒಂದು ಮಂತಿಂದ ಅಬ್ಸರ್ವ್ ಮಾಡ್ತಿದ್ದೀನಲ್ವಾ, ಇದಕ್ಕಿನ್ನೂ ಇನ್ನೇನು ಮಾಡ್ಬೇಕು ನಾನು? ನನ್ನ ವಿಷಯ ಅವಳಿಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಸೀಕ್ರೆಟೇ ಮೇಂಟೈನ್ ಮಾಡಿದ್ದೀನಲ್ವಾ, ಅದು ಹೆಂಗೆ ಗೊತ್ತಿರೋಕ್ಕೆ ಸಾಧ್ಯ? ಗೊತ್ತಿಲ್ಲ. ಏನರಪ್ಪ, ನಿಮ್ಗೆ ಏನು ಅನ್ನಿಸ್ತೈತೆ? ನಾನು ಈಗಲೇ ಸೀಕ್ರೆಟ್ ಎಲ್ಲ ರಿವೀಲ್ ಮಾಡಲಾ ಬೇಡವಾ? ನಿಮ್ಗೆ ಏನು ಅನ್ನಿಸ್ತೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಕೆಲವರು ಇಷ್ಟು ಬೇಗ ರಿವೀಲ್ ಮಾಡಬೇಡಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದೀರಾ. ಅದಕ್ಕೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲನೂ. ಹಾಗೆಯೇ ಹೊಸ ಕತೆ ಸ್ಟಾರ್ಟ್ ಮಾಡಿದ್ನಲ್ವಾ, ನೀವೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಬಂಗಾರಮ್ಮ ಅದು ಇದು ಸ್ಟೋರಿ ಎಲ್ಲ ಕನ್ಫ್ಯೂಸ್ ಆಗ್ತಿದ್ದೀರಾ. ಆ ಕತೆನೂ ಸ್ವಲ್ಪ ಅಲ್ಲಿಗೆ ಬಿಟ್ಬಿಟ್ಟಿದ್ದೀನಿ. ಆ ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿರ್ತೈತೆ, ಯಾಕಂದರೆ ಪದ್ದು ಇರ್ತಾಳಲ್ವಾ, ಅದಕ್ಕೆ ತುಂಬ ಚೆನ್ನಾಗಿ ಬರ್ತದೆ ಸ್ಟೋರಿ ಎಲ್ಲನೂ. ಅದನ್ನು ಶುರು ಮಾಡಿದ್ದೀನಿ, ಆದರೆ ನೀವು ಈ ಸ್ಟೋರಿ ಆ ಸ್ಟೋರಿ ಈ ಸ್ಟೋರಿನ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇರ್ತೀರಾ. ಆ ಸ್ಟೋರಿನ ನಿಮ್ಗೆ ಅರ್ಥ ಆಗ್ತಿರಲ್ಲ, ಇನ್ನೂ ಮಿಕ್ಸ್ ಆಗ್ತಾ ಇತ್ತೇನೋ ಜಾಸ್ತಿ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಸ್ವಲ್ಪ ಅದನ್ನು ಸ್ಟಾಪ್ ಮಾಡಿದ್ದೀನಿ. ಇದನ್ನು ಬೇಗ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಸ್ಟೋರಿ ಅಂತೂ ತುಂಬ ಚೆನ್ನಾಗಿರ್ತೈತೆ. ಈಗ ಮೇಯ್ನ್ ಚಾನಲಾಗಿ ಬರ್ತಾಯಿತ್ತಲ್ಲ, ಮನೆ ಮನೆ ಕತೆ ಚಾನಲಾಗಿ ಬರ್ತಾಯಿತ್ತಲ್ಲ, ಪದ್ದು ಅವ್ರು ವಾರ್ಗಿತ್ತಿರೋ ಆ ಥರ, ಅದೇ ಥರ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಥರ ಸ್ಟೋರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿರ್ತೈತೆ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ.